ಮುಖ್ಯಮಂತ್ರಿ ಬದಲಾವಣೆ ವಿಚಾರ ಮುನ್ನೆಲೆಗೆ ಬಂದಿತ್ತು. ರಾಜಣ್ಣವ್ರನ್ನ ಅಧ್ಯಕ್ಷನ್ ಮಾಡ್ತೀವಿ, ಕೆಪಿಸಿ ಅಧ್ಯಕ್ಷನ್ ಮಾಡ್ತೀವಿ ಅಂತ ಇಲ್ಲೇ ಹಿತದೃಷ್ಟಿಯಿಂದ ನೀವೆಲ್ಲರೂ ಒಗ್ಗಟ್ಟಾಗಿ. ಸರ್, ಈಗ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಸಾಕಷ್ಟು ಬೆಳವಣಿಗೆಗಳಾಗ್ತಿದ್ದಾವೆ. ಮುಖ್ಯಮಂತ್ರಿ ಬದಲಾವಣೆ ವಿಚಾರ ಮುನ್ನೆಲೆಗೆ ಬಂದಿತ್ತು. ಇದೀಗ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಬದಲಾವಣೆ ವಿಚಾರ ಕೂಡ ಮುನ್ನೆಲೆಗೆ ಬಂದಿದೆ. ಅದರಲ್ಲಿಯೂ ಕೂಡ ರಾಜಣ್ಣವರು ಆ ಒಂದು ಅಧ್ಯಕ್ಷ ಸ್ಥಾನದ ಆಕಾಂಕ್ಷಿತರಲ್ಲಿ ಮುಂಚೂಣಿಯಲ್ಲಿದ್ದಾರೆ ಅನ್ನುವಂಥದ್ದು. ಡೆಲ್ಲಿಗೂ ಕೂಡ ಹೋಗಿ ಬಂದಿದ್ದಾರೆ, ಖರ್ಗೆ ಅವ್ರನ್ನ ಭೇಟಿ ಮಾಡಿದ್ದಾರೆ. ಸಿಕ್ಕಿದ್ರೆ ಏನು ಖುಷಿ ಅಂತೀರಾ, ಏನಂತೀರಾ? ಅಲ್ಲ, ನಮ್ಮ ಈಗ ರಾಜಣ್ಣವ್ರನ್ನ ಅಧ್ಯಕ್ಷನ್ ಮಾಡ್ತೀವಿ, ಕೆಪಿಸಿ ಅಧ್ಯಕ್ಷನ್ ಮಾಡ್ತೀವಿ ಅಂತ ನಮ್ಮ ಹೈಕಮಾಂಡ್ ಅವ್ರು ತೀರ್ಮಾನ ಮಾಡಿದ್ರೆ ನಾವು ಸ್ವಾಗತ ಮಾಡ್ಬೇಕಲ್ಲ. ನಮ್ಮ ಜಿಲ್ಲೆಯವರು ಮಾಡ್ಬೇಕು ಸ್ವಾಗತವಾಗಿ. ಆದ್ರೆ ಏನು ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಬದಲಾವಣೆ ಇರ್ಬೋದು, ಮತ್ತೆ ರಾಜ್ಯದ ಮುಖ್ಯಮಂತ್ರಿಗಳ ವಿಚಾರ ಇರ್ಬೋದು, ಐ ಥಿಂಕ್ ಐ ಆಮ್ ಟೂ ಸ್ಮಾಲ್ ಎ ಪರ್ಸನ್ ಟು ಡಿಸ್ಕಸ್ ಆಲ್ ದೋಸ್ ಥಿಂಗ್ಸ್. ಯಾಕೆಂದ್ರೆ ನಾನು ಚುನಾಯಿತ ಜನಪ್ರತಿನಿಧಿ ಅಲ್ಲ, ನಾನೊಬ್ಬ ಪಕ್ಷದ ಕಾರ್ಯಕರ್ತ ಇದ್ದೀನಿ. ಅಂತ ವಿಚಾರಗಳ ಬಗ್ಗೆ ನಾನು ಕಾಮೆಂಟ್ ಮಾಡೋದು ಅಂತ ಒಳ್ಳೆ ಬೆಳವಣಿಗೆ ಅಲ್ಲ. ಅದರಿಂದ ನಾನು ಒಬ್ಬ ಸಾಮಾನ್ಯ ಕಾಂಗ್ರೆಸ್ ಕಾರ್ಯಕರ್ತನಾಗಿ ಏನೇನು ಆಗ್ತಾ ಇದೆ ಅಂತ ಅನ್ನೋದನ್ನ ಒಬ್ಬ ವೀಕ್ಷಕನಾಗಿ ನೋಡ್ತಾ ಇದ್ದೀನಿ ವಿನಃ ಒಳ್ಳೇದಾಗ್ಬೇಕು, ಎಲ್ಲ ಸ್ಮೂತ್ ಎಂಡಿಂಗ್ ಆಗ್ಬೇಕು ಅನ್ನೋದೇ ನನ್ನ ಆಸೆ. ಯಾಕಂದ್ರೆ ನಮ್ಮ ಜಿಲ್ಲೆಯಿಂದ ಪರಮೇಶ್ವರ್ ಅವರು 8 ವರ್ಷಗಳ ಕಾಲ ರಾಜ್ಯ ಕಾಂಗ್ರೆಸ್ ಅನ್ನ ಮುನ್ನಡೆಸಿದ್ರು. ಅದು ಕೂಡ ಬಹಳ ಯಶಸ್ವಿಯಾಗಿ ಮುನ್ನಡೆಸಿದ್ರು. ಅಧಿಕಾರಕ್ಕೆ ತರುವಲ್ಲಿ ಕೂಡ ಯಶಸ್ವಿಯಾಗಿದ್ರು. ಈಗ ಮತ್ತೊಬ್ಬ ಜಿಲ್ಲಾ ನಾಯಕನಿಗೆ ಆ ಹುದ್ದೆ ಸಿಕ್ಕಿದ್ರೆ ಜಿಲ್ಲೆಯ ಜನರಿಗೆ ಬಹಳ ಖುಷಿ ಇದೆ. ನೀವು ಜಿಲ್ಲೆಯ ಪ್ರಬುದ್ಧ ರಾಜಕಾರಣಿಯಾಗಿ ನೀವು ಯಾವ ರೀತಿಯಾಗಿ ಅದನ್ನ ಹೇಳದ್ನಲ್ಲ ನಾನು, ಈಗ ನಮ್ಮ ಪಕ್ಷದ ಹೈಕಮಾಂಡ್ ಏನೇ ನಿರ್ಧಾರ ತಗೊಂಡ್ರು ಅದನ್ನ ನಾವು ಸ್ವಾಗತಿಸಬೇಕು ಒಬ್ಬ ಪಕ್ಷದ ಶಿಸ್ತಿನ ಸಿಪಾಯಿಗಳಾಗಿ. ಅದು ನಮ್ಮ ಜಿಲ್ಲೆಯ ಪರವಾಗಿ ಬಂತು ಅಂತಂದ್ರೂ ಇನ್ನೂ ಸಂತೋಷ ಪಡಬೇಕು. ಇಲ್ಲ ಏನು ಅದನ್ನ ನಾವಿಂತ ತೀರ್ಮಾನ ತಗೊಳ್ತೀವಿ, ಇಲ್ಲ ಇದೆ ಅಂತ ಅನ್ನೋದು ಮಾಡೋದಕ್ಕೂ ನಮ್ದೇನು ಅದಕ್ಕೆ ತಕರಾರಿಲ್ಲ. ಅಂತಿಮವಾಗಿ ಎಲ್ಲಾ ವಿಚಾರಗಳನ್ನು ಕೂಡ ನಮ್ಮ ರಾಜ್ಯದ ನಾಯಕರುಗಳಿದ್ದಾರೆ. ಇವತ್ತು ಕೆಪಿಸಿಸಿ ಅಧ್ಯಕ್ಷರಿದ್ದಾರೆ, ಮಾನ್ಯ ಮುಖ್ಯಮಂತ್ರಿಗಳಿದ್ದಾರೆ, ಮತ್ತೆ ಅಲ್ಲಿ ಎಸಿಸಿ ಅಧ್ಯಕ್ಷರೇ ನಮ್ಮ ರಾಜ್ಯದವರಿದ್ದಾರೆ. ರಾಜ್ಯದ ಎಲ್ಲ ಸಂಪೂರ್ಣ ಚಿತ್ರಣ ಅವ್ರಿಗೆ ಗೊತ್ತಿದೆ. ಅದರಿಂದ ದೇ ಆರ್ ದಿ ರೈಟ್ ಪರ್ಸನ್ಸ್ ಟು ಟೇಕ್ ಡಿಸಿಷನ್ಸ್ ಅಟ್ ದಿ ಪ್ರಾಪರ್ ಟೈಮ್. ಈಗ ರಾಜಣ್ಣ ಅವ್ರ ವಾದ ಏನು ಅಂದ್ರೆ, ನಾವು ಡಿ.ಕೆ. ಶಿವಕುಮಾರ್ ಅವರನ್ನ ಕೆಳಗಿಳಿಸ್ಬೇಕು ಅನ್ನುವಂಥದ್ದು ನಮ್ದು ಯಾವುದೇ ಒತ್ತಾಯ ಅಲ್ಲ. ಆದ್ರೆ ಹೈಕಮಾಂಡ್ನವರು ಏನು ಈ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರುವಂತ ಸಂದರ್ಭದಲ್ಲಿ ಒಂದು ಹೇಳಿಕೆ ಅಥವಾ ಪ್ರಕಟಣೆಯನ್ನ ಕೊಟ್ಟಿರ್ತಾರೆ. ಆ ಪ್ರಕಟಣೆಯಲ್ಲಿ ಹೇಳಿರುವಂತೆ ಲೋಕಸಭೆಯವರೆಗೂ ಕೂಡ ಕೆಪಿಸಿಸಿ ಅಧ್ಯಕ್ಷರಾಗಿ ಡಿ.ಕೆ. ಶಿವಕುಮಾರ್ ಅವರು ಮುಂದುವರಿತಾರೆ ಅನ್ನುವಂಥ ಪ್ರಕಟಣೆ ಇತ್ತು. ಅದಾದ್ಮೇಲೂ ಕೂಡ ಮುಂದುವರಿತಾರಾ ಇಲ್ವಾ ಅನ್ನುವಂಥ ಗೊಂದಲ ಇದೆ. ಇದನ್ನ ಸ್ಪಷ್ಟೀಕರಿಸಿ ಅನ್ನುವಂಥ ಮಾತನ್ನ ಹೇಳ್ತಿದ್ದಾರೆ. ಅಲ್ಲ ಸರಿ, ಕರೆಕ್ಟ್. ಅದನ್ನ ನಾನು ಹೇಳ್ದಲ್ಲ, ಈಗ ನಮ್ಮ ಎಸಿಸಿ ಅಧ್ಯಕ್ಷರೇ ನಮ್ಮ ರಾಜ್ಯದ ನಮ್ಮ ನಾಯಕರಂತ ಮಲ್ಲಿಕಾರ್ಜುನ್ ಖರ್ಗೆ ಅವರು, ಸನ್ಮಾನ್ಯ ರಾಹುಲ್ ಗಾಂಧಿ ಅವರು ಕೂಡ ಇವತ್ತು ಕರ್ನಾಟಕ ರಾಜ್ಯದ ಎಲ್ಲ ಸಂಪೂರ್ಣ ಚಿತ್ರಣ ಅವ್ರಿಗೂ ಕೂಡ ಗೊತ್ತಿದೆ. ಮತ್ತೆ ನಮ್ಮ ಉಸ್ತುವಾರಿಗಳಿದ್ದಾರೆ, ಮಾನ್ಯ ಸುರ್ಜೇವಾಲಾ ಅವರಿದ್ದಾರೆ, ಕೆ ಸಿ ವೇಣುಗೋಪಾಲ್ ಅವರಿದ್ದಾರೆ, ಮೇಡಮ್ ಕೂಡ ಇದ್ದಾರೆ. ಇವರೆಲ್ಲ ನೋಡ್ತಾ ಇದ್ದಾರೆ ಅವ್ರಿಗೆ ಏನ್ ಮಾಡ್ಬೇಕು, ಯಾವ ಸಂದರ್ಭದಲ್ಲಿ ಯಾವ ನಿರ್ಧಾರ ತಗೋಬೇಕು ಅನ್ನೋದು ಅವ್ರು ಮಾಡ್ತಾರೆ. ಇನ್ನೊಂದ್ಸಲ ರಾಜ್ಯದಲ್ಲಿ ಮತ್ತೆ ದಲಿತ ಸಿಎಂ ಕೂಗು ಕೂಡ ಮುನ್ನೆಲೆಗೆ ಬಂದಿದೆ. ಮುಖ್ಯಮಂತ್ರಿ ಬದಲಾವಣೆ ಆಗೋದೇ ಆದ್ರೆ ದಲಿತರಿಗೆ ಸಿಗ್ಲಿ ಆ ಅವಕಾಶ ಅನ್ನುವಂಥದ್ದು. ಇದ್ರ ಬಗ್ಗೆ ಏನು ಹೇಳಿ? ನಾನು ಅದನ್ನೇ ಹೇಳಿದ್ನಲ್ಲ, ಈಗ ನಾನು ನಿಮ್ಗೆ ಒಂದು ಸ್ಪಷ್ಟಪಡಿಸ್ತೀನಿ. ಈಗ ರಾಜ್ಯದ ಮುಖ್ಯಮಂತ್ರಿಗಳ ವಿಚಾರ ಇರ್ಬೋದು, ರಾಜ್ಯದ ಕೆಪಿಸಿ ಅಧ್ಯಕ್ಷರ ವಿಚಾರ ಇರ್ಬೋದು, ಇವೆಲ್ಲದ್ರ ಬಗ್ಗೆ ನಾನು ಕಾಮೆಂಟ್ ಮಾಡುವಂತಷ್ಟು ನಾನು ಶಕ್ತ ಅಂತ ಅನಿಸ್ತಾ ಇಲ್ಲ ನನಗೆ. ಯಾಕೆಂದ್ರೆ ಐ ಆಮ್ ನಾಟ್ ಇನ್ ದಿ ರೈಟ್ ಪ್ಲೇಸ್ ಟು ಮೇಕ್ ಕಾಮೆಂಟ್ಸ್ ಆನ್ ದಟ್. ನನಗೇನು ಒಂದು ಹೋಪ್ಸ್ ಇದೆ ಅಂದ್ರೆ, ನಮ್ಮ ಪಕ್ಷ ಸೂಕ್ತವಾದಂತ ಒಂದು ನಿರ್ಧಾರವನ್ನ ಸರಿಯಾದ ಸಮಯಕ್ಕೆ ತಗೊಂಡು ಎಲ್ಲವೂ ಕೂಡ ಒಂದು ಸುಖಾಂತ್ಯವಾಗ್ತದೆ. ಯಾವುದೇ ಸಮಸ್ಯೆ ಇಲ್ದಂಗೆ ನಾವು ಜನಗಳ ಕೆಲಸ ಮಾಡ್ಲಿಕ್ಕೆ, ರಾಜ್ಯದ ಅಭಿವೃದ್ಧಿ ಬಗ್ಗೆ ಚಿಂತನೆ ಮಾಡ್ಲಿಕ್ಕೆ ಅವಕಾಶ ಆಗುತ್ತೆ ಮುಂದಿನ ದಿನಗಳಲ್ಲಿ ಅಂತ ನಾನು ಅನ್ಕೊಂಡಿದ್ದೀನಿ. ಇತ್ತೀಚೆಗೆ ತುಮಕೂರು ಜಿಲ್ಲಾ ಕಾಂಗ್ರೆಸ್ನಲ್ಲಿ ನಡೆದಂತ ಬೆಳವಣಿಗೆಗಳನ್ನು ನೀವು ನೋಡಿದ್ದೀರಾ. ತುಮಲ್ ಅಧ್ಯಕ್ಷ ಸ್ಥಾನಕ್ಕೆ ನಡೆದಂತ ಚುನಾವಣೆಯ ಬಳಿಕ ಏನು ಪಕ್ಷದಲ್ಲಿದ್ದಂತ ಕೆಲವು ಒಳಬೇಗುದಿ ಇರ್ಬೋದು ಅಥವಾ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ದೊಡ್ಡ ಮಟ್ಟಕ್ಕೆ ಸ್ಫೋಟ ಆಯಿತು. ವಾಸಣ್ಣ ಅವರು ನೇರವಾಗಿ ಪರಮೇಶ್ವರ್ ಅವರ ವಿರುದ್ಧ, ರಾಜಣ್ಣ ಅವರ ವಿರುದ್ಧ ಹೇಳಿಕೆಗಳನ್ನ ಕೊಟ್ಟರು. ಈ ಬಗ್ಗೆ ಏನು ಹೇಳ್ತೀರಾ? ಆಗಿದೆ, ಅದು ಒಂದು ಅನ್ಟುವರ್ಡ್ ಇನ್ಸಿಡೆಂಟ್ಸ್ಗಳು ಆಗೋಯ್ತು ಅದು ಆ ಸಂದರ್ಭದಲ್ಲಿ. ಬಟ್ ಐ ಆಮ್ ಕಾನ್ಫಿಡೆಂಟ್. ನಾನು ಮಂತ್ರಿಗಳ ಜೊತೆನಲ್ಲೂ ಕೂಡ, ಇಬ್ಬರು ಮಂತ್ರಿಗಳ ಜೊತೆಲೂ ಕೂಡ ಹೇಳಿದ್ದೀನಿ, ಜಿಲ್ಲೆಯ ಹಿತದೃಷ್ಟಿಯಿಂದ ನೀವೆಲ್ಲರೂ ಒಗ್ಗಟ್ಟಾಗಿ ಮುಂದಿನ ದಿನಗಳಲ್ಲಿ ಹೋಗ್ಬೇಕು. ಯಾಕೆಂದ್ರೆ ನಾವು ಪಕ್ಷ ಸದೃಢವಾಗಿದ್ದು ನಾವೆಲ್ಲರೂ ಒಗ್ಗಟ್ಟಾಗಿದ್ರೆ ಮಾತ್ರ ನಮಗೆ ಮುಂದಿನ ದಿನಗಳಲ್ಲಿ ಭವಿಷ್ಯ ಇರ್ತದೆ ನಮ್ಮ ಪಕ್ಷಕ್ಕೆ. ಈ ಸಂದರ್ಭ ಬಂದಾಗ ನಾನು ಎಲ್ಲ ಮೇರೆ ಶಾಸಕರುಗಳಿಗೂ ಅವ್ರಿಗೂ ಎಲ್ಲ ಕೂಡ ಮನವಿ ಮಾಡ್ತೀನಿ. ನಾನು
ಇದೆಲ್ಲ ಒಗ್ಗಟ್ಟಾಗಿ ಒಟ್ಟಾರೆ ನಾವು ಒಗ್ಗಟ್ಟಾಗಿ ಇದ್ದೀವಿ ಅಂತ ಹೇಳ್ಬಿಟ್ಟು ಹೋಗ್ಬೇಕು, ಸಂದೇಶ ಕೊಡಬೇಕು, ಅದಕ್ಕೆ ನೀವೆಲ್ಲ ಮಾಡಿ ಅಂತ ಹೇಳ್ಬಿಟ್ಟು ನಾನು ಈಗಾಗಲೇ ಮನವಿ ಮಾಡಿದ್ದೀನಿ. ಬಹುಶಃ ಮುಂದಿನ ದಿನಗಳಲ್ಲಿ ಸರೋಗುತ್ತೆ ಅದೆಲ್ಲ. ಪರಮೇಶ್ವರ್ ಮತ್ತೆ ರಾಜಣ್ಣ ಅವ್ರ ನಡುವೆ ಏನಾದ್ರು ಭಿನ್ನಾಭಿಪ್ರಾಯಗಳು ಇದಾವೆ ಸರ್? ಇಲ್ಲ, ಯಾಕೆ ಬಹಳ ಚೆನ್ನಾಗಿದ್ದಾರೆ, ಎಲ್ಲ ಚೆನ್ನಾಗಿದ್ದಾರೆ. ಎಲ್ಲೂ ಸಿ ಮೇಲ್ನೋಟಕ್ಕೆ ನೀವು ಯಾವ್ದೋ ಏನೋ ಒಂದು ಇದ್ದಿದ್ದಾಗ ಯಾರ್ದೋ ಹಂಗೆ ಹಿಂಗೆ ಅಂತ ನಾವು ಮಾತಾಡ್ತೀವಿ ಬಿಟ್ರೆ, ಸಿ ಸೀಸನ್ಡ್ ಅಂಡ್ ಮೆಚ್ಯೂರ್ಡ್ ಪಾಲಿಟಿಷಿಯನ್ಸ್, ಅದರಿಂದ ಈಗ ಡಾಕ್ಟರ್ ಪರಮೇಶ್ವರ್ ಸಾಹೇಬ್ರು ಇರ್ಬೋದು, ಮೊನ್ನೆ ರಾಜಣ್ಣವ್ರು ಇರ್ಬೋದು, ಮತ್ತೆ ಈವನ್ ಶ್ರೀನಿವಾಸು ಕೂಡ ಅವರು 5 ಸರಿ ಶಾಸಕರಾಗಿದ್ದಂಥವ್ರು, ಇವರೆಲ್ಲ ಮೆಚ್ಯೂರ್ಡ್ ಪಾಲಿಟಿಷಿಯನ್ಸ್. ಅದರಿಂದ ಅಂಥದ್ದೇನು ಯಾವುದೇ ಅನಾಹುತಗಳು ಆಗೋದಿಲ್ಲ. ಸರ್, ಈಗ ನಿಮ್ಮ ರಾಜಕೀಯ ಜೀವನದಲ್ಲಿ ಈ ಕಳೆದ ಲೋಕಸಭಾ ಎಲೆಕ್ಷನ್ ಆದಂಥ ಸೋಲು ಸ್ವಲ್ಪ ಮಟ್ಟಿಗೆ ನಿಮಗೆ ಆಘಾತವನ್ನು ಕೂಡ ಕೊಟ್ಟಿತ್ತು. ಮುಂದಿನ ರಾಜಕೀಯ ಜೀವನ ಅಥವಾ ಮುಂದಿನ ನಿಮ್ಮ ವೃತ್ತಿ ಜೀವನ ಅಥವಾ ಯಾವ ರೀತಿಯಾಗಿರುತ್ತೆ? ಬರೀ ತೋಟದಲ್ಲಿ ನೋಡ್ಕೊಂಡಿರ್ತೀರಾ ಅಥವಾ ಯಾವ ರೀತಿ ಅಂತ? ಸರ್, ಈಗ ನೋಡಿ, ಸಮಯ ಸಂದರ್ಭಗಳು ಮನುಷ್ಯನ ಸ್ಥಾನಮಾನಗಳನ್ನು ನಿರ್ಧರಿಸ್ತವೆ. ಈಗ ಮುಂದೆ ಯಾವತ್ತು ಈಗ ನಾಳೆನೇ ಯಾವುದು ಚುನಾವಣೆಗಳಿಲ್ಲ, ಆದರೆ ನಾವು ಕ್ರಿಯಾಶೀಲರಾಗಿ ಸಾರ್ವಜನಿಕರ ಜೊತೆಯಲ್ಲಿ ಜನರ ಮಧ್ಯದಲ್ಲಿ ಇರಬೇಕಾಗ್ತದೆ. ಪಕ್ಷದಲ್ಲೂ ಕೂಡ ಆಕ್ಟಿವ್ ಆಗಿ ನಾವು ಕೆಲಸ ಮಾಡ್ಕೊಂಡು ಇರಬೇಕಾಗುತ್ತೆ. ಅಷ್ಟನ್ನ ಮಾಡ್ಕೊಂಡು ಹೋಗ್ತಾ ಇರ್ತೀವಿ. ಮುಂದೆ ಸಂದರ್ಭ ಯಾವ ರೀತಿ ಬರುತ್ತೆ, ಪಕ್ಷ ಏನ್ ನಿರ್ಧಾರ ತಗೊಳುತ್ತೆ, ಲೆಟ್ ಇಸ್ ವೆಯ್ಟ್. ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳು ಕೂಡ ಬರ್ತಾ ಇರುವಂಥದ್ದು, ಜೆಡ್ಪಿ ಇರ್ಬೋದು, ಟಿಪಿ ಇರ್ಬೋದು, ತುಮಕೂರು ಮಹಾನಗರ ಪಾಲಿಕೆ ಎಲೆಕ್ಷನ್ ಕೂಡ ಬರುತ್ತೆ ಅನ್ನುವಂಥದ್ದು. ಈ ಚುನಾವಣೆಗೆ ಪಕ್ಷವನ್ನು ಸಂಘಟಿಸುವ ನಿಟ್ಟಿನಲ್ಲಿ, ಕಾರ್ಯಕರ್ತರನ್ನ ಹುರಿದುಂಬಿಸುವ ನಿಟ್ಟಿನಲ್ಲಿ ಏನು ಕೆಲಸ? ಸಂಪೂರ್ಣವಾಗಿ ನಾನು ಪಾರ್ಟಿ ಈ ನಿಟ್ಟಿನಲ್ಲಿ ಏನು ನನ್ನ ಜವಾಬ್ದಾರಿ ಕೊಡುತ್ತೆ ಅದನ್ನ ಪ್ರಾಮಾಣಿಕವಾಗಿ ನಿರ್ವಹಿಸೋದ್ರ ಜೊತೆಗೆ, ಈ ಚುನಾವಣೆಗಳಲ್ಲಿ ಕಾರ್ಯಕರ್ತರ ಚುನಾವಣೆ ಅದು, ನಮ್ಮನ್ನು ನಾವು ತೊಡಸ್ಕೋಬೇಕು. ಅದು ಯಾಕೆಂದ್ರೆ ಕಾರ್ಯಕರ್ತರು ನಮ್ಮ ಚುನಾವಣೆ ಮಾಡಿರ್ತಾರೆ, ನಾವು ಅವರ ಚುನಾವಣೆಗೋಸ್ಕರ ನಾವು ಶ್ರಮ ಪಡಬೇಕಾಗುತ್ತೆ. ಅದನ್ನು ಸಂಪೂರ್ಣವಾಗಿ ನನ್ನನ್ನು ನಾನು ತೊಡಸ್ಕೊಂಡು ಎಲ್ಲ ಸ್ಥಳೀಯ ಸಂಸ್ಥೆ ಚುನಾವಣೆಗಳಲ್ಲೂ ಕೂಡ ನಾನು ಭಾಗವಹಿಸ್ತೀನಿ. ಈಗ ತುಮಕೂರು ಜಿಲ್ಲೆಯಲ್ಲಿ ಒಳ್ಳೊಳ್ಳೆ ನಾಯಕರಿದ್ದಾರೆ, ದೊಡ್ಡ ದೊಡ್ಡ ನಾಯಕರಿದ್ದಾರೆ. ಆದರೆ ತುಮಕೂರು ಜಿಲ್ಲೆಯಲ್ಲಿ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷ ಗಾದಿಯನ್ನು ಹಿಡಿದಿರುವಂಥದ್ದು ಅಷ್ಟು ಮಟ್ಟಿಗೆ ಆಕ್ಟಿವ್ ಆಗಿಲ್ಲ. ಇನ್ನಷ್ಟು ಆಕ್ಟಿವ್ ಪರ್ಸನ್ ಬೇಕು ಅಥವಾ ಸ್ಟ್ರಾಂಗ್ ಆಗಿರುವಂಥ ಲೀಡರ್ ಬೇಕು ಆ ಸ್ಥಾನಕ್ಕೆ ಅನ್ನುವಂಥದ್ದು. ನೀವು ಕೂಡ ಜಿಲ್ಲಾಧ್ಯಕ್ಷರಾಗಿ ಸೇವೆಯನ್ನು ಸಲ್ಲಿಸಿದ್ದಂಥವ್ರು, ಮತ್ತೇನಾದ್ರೂ ಆ ಅವಕಾಶ ಬಂದ್ರೆ ಸ್ವೀಕರಿಸಲಿಲ್ಲ? ಆ ಥರದ್ದೇನು ಪ್ರಶ್ನೆ ಇಲ್ಲ. ಆದ್ರೆ ನಡೀತಾ ಇದೆ. ಈ ಸರ್ಕಾರ ಇದ್ದಾಗ ಸಾಮಾನ್ಯವಾಗಿ ಏನಾಗುತ್ತೆ ಅಂದ್ರೆ, ಆ ಪಕ್ಷ ಸಂಘಟನೆಯಲ್ಲಿ ಸ್ವಲ್ಪ ಏನೋ ಮುಸ್ಕಾದಂಗೆ ಕಾಣಿಸ್ತಾ ಇರ್ತದೆ. ಸರ್ಕಾರ ಇದ್ದಾಗ ಎಲ್ಲರೂ ಸರ್ಕಾರದ ಕಡೆ ಗಮನ ಹರಿಸ್ಬಿಡ್ತಾರೆ, ಹಂಗಾಗಿ ಆ ಥರ ಕಾಣಿಸುತ್ತೆ ಅಂದ್ಬಿಟ್ರೆ, ಅದರ್ವೈಸ್ DCC ಇಸ್ ಡೂಯಿಂಗ್ ಆಕ್ಟಿವ್ ಸರ್ವಿಸ್. ಎಸ್ ಸರ್. ಹಾಗಿದ್ರೆ ಈಗ ಲೋಕಸಭಾ ಎಲೆಕ್ಷನ್ ಆದ ನಂತರ ಯಾವ ರೀತಿಯಾಗಿ ಸ್ವಲ್ಪ ನಿರಾಳರಾಗಿದ್ರಿ, ಸ್ವಲ್ಪ ತೆರೆಮರೆಗೆ ಸರಿದಿದ್ರಿ, ಮತ್ತೆ ಆಕ್ಟಿವ್ ಆಗಿ ಜನಸೇವೆಯಲ್ಲಿ ಮಾಡ್ಲೇಬೇಕು, ಅನಿವಾರ್ಯ. ಯಾಕೆಂದ್ರೆ ನಾನು ಹೇಳಿದ್ನಲ್ಲ, ಪಕ್ಷದ ಋಣ ಇದೆ, ಜನರ ಋಣ ಇದೆ. ಜನ ನಮ್ಮನ್ನ ನನಗೇನು ವಿಶ್ವಾಸ ಇದೆ ಅಂದ್ರೆ, ಜನ ನನ್ನ ವಿರುದ್ಧವಾಗಿ ಓಟ್ ಹಾಕ್ಲಿಲ್ಲ, ಬೇರೆ ಒಂದು ವ್ಯವಸ್ಥೆ ಪರವಾಗಿ ಓಟ್ ಹಾಕಿದ್ದಾರೆ. ಆದ್ರಿಂದ ಜನಗಳ ಬಗ್ಗೆ ನಾನು ಯಾವುದು ಇದಿಲ್ಲ. ಪಕ್ಷನೂ ಕೂಡ ನನ್ನ ಗುರುತಿಸಿ ಒಂದು ಅವಕಾಶ ಕೊಟ್ಟಿದೆ. ಅದರಿಂದ ನಾನು ಸಕ್ರಿಯವಾಗಿದ್ಕೊಂಡು ಜನಗಳ ಜೊತೆಲಿ ಇದ್ಕೊಂಡು ಮತ್ತೆ ಪಕ್ಷ ಸಂಘಟನೆಯಲ್ಲಿ ನಾನು ತೊಡಸ್ಕೊಂಡು ಕೆಲಸ ಮಾಡ್ತಕ್ಕಂಥದ್ದು ನಮ್ಮ ಜವಾಬ್ದಾರಿ ಅಂತ ಹೇಳ್ಕೊಂಡು ನಾನು ಮುಂದಿನ ದಿನಗಳಲ್ಲಿ ಅದನ್ನು ಮಾಡ್ತೀನಿ. ಎಸ್ ಸರ್, ಧನ್ಯವಾದ. ಸಾಕಷ್ಟು ವಿಚಾರಗಳ ಬಗ್ಗೆ ಮಾತನಾಡಿದ್ರಿ. ಥ್ಯಾಂಕ್ ಯು. ಎಸ್ ವೀಕ್ಷಕರೇ, SP ಮುದ್ದಹನುಮೇಗೌಡರು ಸಾಕಷ್ಟು ವಿಚಾರಗಳ ಬಗ್ಗೆ ಮಾತನಾಡಿದ್ರು. ಜೊತೆಗೆ ಪ್ರಸ್ತುತವಾಗಿ ನಡೀತಿರುವಂತಹ ರಾಜಕೀಯ ಬೆಳವಣಿಗೆಗಳು ಮತ್ತೆ ಶಾಸಕರಾದವರು ಅಥವಾ ಸಾರ್ವಜನಿಕ ಕ್ಷೇತ್ರದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡವರು ಯಾವ ರೀತಿಯಾಗಿ ಇರಬೇಕು ಅನ್ನುವಂಥ ಒಂದು ಸಂದೇಶವನ್ನು ಕೂಡ ಕೊಟ್ಟಿರುವಂಥದ್ದು. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಪ್ರಜಾಶಕ್ತಿ TV, ಇದು ನಿಮ್ಮ ಧ್ವನಿ.